ಬೇಕೇ ಬೇಕು, ಬೇಕೇ ಬೇಕು. ಮಹಿಳಾ ವಿರೋಧಿ ಪ್ರಿಯಾಂಕಾ ಗಾಂಧಿಗೆ. ಸರ್ ಅದೇ ನಿನ್ನೆ ನೋಡಿ ತುಂಬಾ ನೋವಾಯ್ತು. ಯಾಕಂದ್ರೆ ನಾವು ಪಕ್ಷದಲ್ಲಿ ಒಂದು 30 ವರ್ಷದಿಂದ ದುಡ್ಕೊಂಡು ಬರ್ತಾ ಇದ್ದೀನಿ. ಒಂದೇ ಒಂದು ಆಸೆ ಇತ್ತು, ದೇವೇಗೌಡರಿಗೆ ಈ ವಯಸ್ಸಲ್ಲಿ ನಮ್ಗೆ 33% ಇವಾಗ ಸ್ಥಳೀಯ ಸಂಸ್ಥೆಗಳಲ್ಲೆಲ್ಲ ನಮ್ಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ನಾನು ಕೌನ್ಸಿಲರ್ ಆಗಿದ್ದೆ. ಹಾಗೆ ಹೆಣ್ಮಕ್ಳು ತುಂಬಾ ಜನ ಮನೆಯಲ್ಲಿರುವಂತ ಹೆಣ್ಮಕ್ಳೆಲ್ಲ ಬಂದು ರಾಜಕೀಯದಲ್ಲಿ ನಾವು ದುಡಿಯಂತ ವ್ಯವಸ್ಥೆ ಬಂತು. ಹಾಗಾಗಿ ಇವಾಗ ದೇವೇಗೌಡರ ಆಸೆ ಸ್ವಲ್ಪ ಅವ್ರಿಗೆ ಈ ವಯಸ್ಸಲ್ಲೂ ನೋವಾಗಿರ್ಬೋದು ಅಂತ ಅಂದ್ಬಿಟ್ಟು ನನಗೆ ನೆನ್ನೆ ತುಂಬಾ ದುಃಖ ಆಯ್ತು. ಈಗಾಗಲೇ ರಾಜಕೀಯ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ಮಿತ್ರ ಪಕ್ಷಗಳು ಅವರಲ್ಲೇ ಹೆಣ್ಮಕ್ಳಿದ್ದಾರೆ. ಸಾಕಷ್ಟು ಜನ ದುಡಿತಾ ಇರೋ ಹೆಣ್ಮಕ್ಳಿದ್ದಾರೆ. ಬರೀ ಆ ಹೆಣ್ಮಕ್ಳಿಗೆ ಇವತ್ತೊಂದು ಸಂದೇಶ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ ಪಕ್ಷದವರೇ ನಿಮ್ಗೆ ಅನ್ಯಾಯ ಮಾಡಿರೋವಾಗ ನೀವು ಅದೇ ಪಕ್ಷದಲ್ಲಿದ್ದು ಏನು ಸುಖ? ನೀವು ದಯವಿಟ್ಟು ಆ ಪಕ್ಷ ಅಂತ ತೊರೆದ್ಬಿಟ್ಟು ಯಾವ ಪಕ್ಷ ನಿಮ್ಗೆ ಹೆಣ್ಮಕ್ಳು ಪರವಾಗಿ ನಿಂತಿದ್ಯೋ ಆ ಪಕ್ಷದಲ್ಲಿ ಬಂದು ನೀವು ರಾಜಕೀಯ ಸೇವೆ ಸಲ್ಲಿಸ್ಬೇಕು ಅಂತ ಹೇಳ್ತೀನಿ. ವಿರೋಧಿಗಳನ್ನೇ ನೀವು ಜೊತೆಯಲ್ಲಿ ಇಟ್ಕೊಂಡು ಅವ್ರ ಪರವಾಗಿ ನೀವು ಕೆಲಸ ಮಾಡ್ತೀರಾ ಅಂದ್ರೆ ಅದಕ್ಕಿಂತ ನಕ್ಪಾಟ್ಲಿ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಈ ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಇವತ್ತು ಮಾಡಿದ್ದೀರಾ, ಮುಂಬರುವ ದಿನಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿ ಸೇರಿ ಪ್ರತಿಭಟನೆ ಮಾಡೋ ನಿಶ್ಚಯ ಇದೆಯಾ ಮೇಡಮ್? ಹೌದು ಸರ್, ರಾಜ್ಯಾದ್ಯಂತ ಇವಾಗ ಅದೇ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಿದ್ದೀವಿ. ದೇವೇಗೌಡರು, ಕುಮಾರಣ್ಣ, ನಿಖಿಲ್ ಸರ್ ಏನು ಹೇಳ್ತಾರೋ ಅವರ ಪರ್ಮಿಷನ್ ತಗೊಂಡು ನಾವು ರಾಜ್ಯದಾದ್ಯಂತ ಹೋರಾಟ ಮಾಡಬೇಕು ಅಂತಿದ್ದೀವಿ ಸರ್. ನಮ್ಮ ಪರಿಚಯ ಮೇಡಮ್? ನಾನು ಕವಿತಾ ರೆಡ್ಡಿ ಅಂತ, ಉತ್ತರ ಗ್ರೇಟರ್ ಬೆಂಗಳೂರು ಮಹಿಳಾ ವಿಭಾಗದ ಅಧ್ಯಕ್ಷೆ ಸರ್.